ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ. ನಿಜವಾಗ್ಲೂ ಸಂಚಿಕೆಯನ್ನು ನೋಡೋಕೆ ತುಂಬ ಚೆನ್ನಾಗಿದೆ. ಎರಡು ಖುಷಿ ವಿಚಾರಗಳು ನಡೀತು ಇಲ್ಲೂ. ಏನಪ್ಪ ಅಂತಂದರೆ, ಅಜಿತು ನಮ್ಮ ಭೂಮಿನ ಎತ್ಕೊಂಡು ಬರೋದು ಈ ಸರಿ ಸುಮಾರು ಸರಿ ಆಗಿದೆ. ಇದೇನು ಅಂಥ ಖುಷಿ ವಿಚಾರ ಅಲ್ಲ ಅಂದರೂ ಕೂಡ ಈ ದೇವಯಾನಿಯ ಸೊಕ್ಕನ್ನು ಅಡಗಿಸಿದ್ರು. ಅಂಜು ಅವ್ರ ಅಮ್ಮನ ಜೊತೆ ಕೆಟ್ಟ ಕೆಲಸ ಮಾಡ್ತಾ ಇದ್ದಾಳಲ್ವಾ, ಅವಳಿಗೆ ಈ ಕೆಲಸ ಮಾಡಬಾರ್ದು ಅನ್ನೋ ಅರಿವು ಕೂಡ ಮೂಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಅಷ್ಟು ಬೇಗ ತಿಳ್ಕೊಳ್ಳೋವಂಥ ಕ್ಯಾಂಡಿಡೇಟ್ಸ್ ಅಲ್ವೇ ಅಲ್ಲ ಅವರು. ಏನಂತಂದರೆ, ಈ ಕಡೆ ಒಂದು ಕ್ಷಣ ನಮ್ಮ ಶಾರದಮ್ಮ ಹೊರಟೇ ಹೋಗ್ಬಿಡ್ತಾಳೆ, ಶಾರದಮ್ಮ ಕಿಡ್ನಾಪ್ ಆಗಿಬಿಡ್ತಾಳೆ ಅಂತ ಅಂದ್ಕೊಂಡ್ವಿ. ಹೇಗೋ ಅಜಿತ್ ಅವರು ಕರೆಕ್ಟ್ ಟೈಮಿಗೆ ಬಂದು ಶಾರದಮ್ಮನ ಕೂಡ ಕಾಪಾಡ್ತಾರೆ. ಮನೆಯವ್ರ ಮುಂದೆ ರೇಗಾಡ್ತಾರೆ. ಸಂಗೀತಮ್ಮ ಕೂಡ ಇಲ್ಲ ಕಣೋ, ನಾವು ಭೂಮಿ ಒಂದು ಇದರಲ್ಲೇ ಇದ್ವಿ ಅಂದಾಗ ಮನೇಲಿ ಯಾರಿಗೂ ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂತ ಬೈತಾರೆ. ಈ ಅಂಜಲನೂ ಬೈತಾರೆ. ಇದೆಲ್ಲದರ ಮಧ್ಯೆ ನಾವೆಲ್ಲಿ ಈ ಏಕೆ ಮತ್ತೆ ಭೂಮಿಯ ಒಂದು ಏನಾದರೂ ಲವ್ ಸ್ಟೋರಿ ಸ್ಟಾರ್ಟ್ ಆಗುತ್ತಾ, ಅಥವಾ ಇನ್ನು ಇದು ಭೂಮಿ ಮತ್ತು ಅಜಿತ್ ಗಂಡ ಹೆಂಡತಿ ಅಂತ ಹೇಳೋಕೆ ಇನ್ನು ಎಷ್ಟು ದಿನಗಳು ಹೋಗುತ್ತೋ, ತಿಂಗಳುಗಳು ಹೊರಡುತ್ತೋ, ವರ್ಷಗಳು ಹೊರಡುತ್ತೋ ಅಂತ ಅಂದ್ಕೊಂಡಿದ್ವಿ. ಅದ್ಯಾಕೋ ಇಷ್ಟು ಬೇಗ ಆಗುತ್ತೆ ಅಂತ ನಾವೆಲ್ಲ ಅಂದ್ಕೊಂಡೇ ಇರಲಿಲ್ಲ. ಏನಂತಂದರೆ, ಮನೆಯಲ್ಲಿ ಎಲ್ಲರೂ ಮಾತಾಡ್ತಿರ್ತಾರೆ. ಹುಡುಗಿನ ಕಾಪಾಡಿರ್ತಾರಲ್ಲ, ಮಗುನ, ಅವ್ರ ತಂದೆ ಬಂದು ಇವರಿಬ್ಬರನ್ನ ಅಕ್ಕಪಕ್ಕ ಕೂರಿಸಿ ಹಾರ ಎಲ್ಲ ಹಾಕಿ ಶಿವ ಪಾರ್ವತಿ ಥರ ಇದ್ದೀರಾ ಅಂತ ಹೇಳಿ ಹೊಗಳಿ, ಏನಪ್ಪ ಅಂತಂದ್ರೆ ನಿಮಗೂ ಕೂಡ ಇದೇ ರೀತಿ ಮಕ್ಕಳು ಮೊಮ್ಮಕ್ಕಳು ಮನೆ ತುಂಬ ಆಗಲಿ ಅಂತ ಹಾರೈಸ್ತಾರೆ. 100 ಕಾಲ ಸುಖವಾಗಿ ಬಾಳಿ ಅಂತ ಹೇಳ್ತಾರೆ. ಇನ್ನು ಅದೇ ಟೈಮ್ಗೆ ಏಕೆ ಕೂಡ ಎಂಟ್ರಿ ಕೊಡ್ತಾನೆ. ಏನಪ್ಪ ಅಂತಂದರೆ, ಏಕೆಗೆ ಭೂಮಿ ಮೇಲೆ ಲವ್ ಇತ್ತು, ಆದರೆ ಭೂಮಿಗಿರಲಿಲ್ಲ. ಅಜಿತ್ನ ಉರಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಬರೀ ಅಜಿತು ಅಂತ ಕರಿತಾ ಇದ್ಲು. ಯಾಕಂದರೆ ಅಜಿತ್ ಸಾಹೇಬ್ರ ಹೆಸರು ಅನ್ನೋ ಕಾರಣಕ್ಕೋಸ್ಕರ ಅಜಿತನ್ನು ತುಂಬ ಇಷ್ಟಪಡ್ತಾ ಇದ್ಲು ಹೆಸರನ್ನ. ಜೊತೆಗೆ ಸಾಹೇಬ್ರ ಹೊಟ್ಟೆ ಉರಿಸ್ಬೇಕು ಅಂತ ಅಜಿತು ಅಂತ ಕರಿತಾ ಇದ್ಲು. ಈಗ ಅಜಿತುಗೆ ಏನಾಗಿದೆ ಅಂತಂದರೆ, ಒಂದು ಬರಸಿಡಿಲು ಬಡದಂತಾಗಿದೆ. ಅಜಿತ್ ಸಾಹೇಬ್ರ ಹೆಂಡತಿ ಭೂಮಿನ ಅನ್ನೋ ವಿಷಯ ಗೊತ್ತಾಗ್ಬಿಟ್ಟಿದೆ. ಯಾಕಂದರೆ ಮನೇಲೆಲ್ಲರೂ ತುಂಬ ಕೂಡು ಕುಟುಂಬ. ಈ ಕುಟುಂಬ ನೋಡಿದ್ರೆ ನಿಜಕ್ಕೂ ಒಂಥರ ಖುಷಿ ಆಗುತ್ತೆ. ಇಂಥ ಕೂಡು ಕುಟುಂಬದಲ್ಲಿ ಒಂದೇ ಒಂದು ಕ್ರಿಮಿ ಇದ್ರೂ ಕೂಡ ಎಷ್ಟು ಅಲ್ವಾ, ಆ ಥರ ಒಂದೇನಾದರೆ ಇಷ್ಟು ತರಕಾರಿ ತಂದಿರ್ತೀವಿ, ಎಲ್ಲ ಫ್ರೆಶ್ ಇರುತ್ತೆ. ಅದರಲ್ಲಿ ಒಂದೇ ಏನಾದರೂ ಹಾಳಾಗಿರೋದಿತ್ತು ಅಂದರೆ ಎಷ್ಟು ಬ್ಯಾಡ್ ಒಂದು ಸ್ಮೆಲ್ಲನ್ನು ಬರುತ್ತಲ್ಲ, ಅದೇ ರೀತಿ ಈ ಸುಂದರವಾದ ಕುಟುಂಬದ ಮಧ್ಯೆ ಈ ದೇವಯಾನಿ ಅನ್ನೋ ಕೆಟ್ಟ ಮನುಷ್ಯರಿದ್ದಾರೆ. ಅವರು ಯಾವಾಗ ನೋಡಿದ್ರು ಬರೀ ಈ ಕುಟುಂಬನ ಹಾಳು ಮಾಡಬೇಕು, ಅದೇನು ಮಾಡ್ತಾಳೋ ಆಸ್ತಿ ತೊಗೊಂಡು ಬರೀ ಆಸ್ತಿ ಅಂತಸ್ಕೋಸ್ಕರ ಇದೆಲ್ಲ ಮಾಡ್ತಾ ಇದ್ದಾಳೆ. ಇರೋ ಒಂದು ಮಗಳು, ಅವಳನ್ನು ಕೂಡ ಅಂತೂ ಇಂತೂ ಅಜಿತ್ನ ತಮ್ಮನಿಗೆ ಮದುವೆ ಮಾಡಿಕೊಟ್ಟಿದ್ದಾರೆ. ಅವರು ಕೂಡ ಖುಷಿಯಾಗೇ ಇಟ್ಕೊಂಡಿದ್ದಾರೆ. ಸೊಸೆನ ಮಗಳ ಥರ ನೋಡ್ತಾರೆ ಸಂಗೀತ, ಅವರಿಬ್ಬರು ಸೊಸೆನೂ. ಆದರೆ ಇವಳು ದುರ್ಬುದ್ಧಿಗೆ ಅದು ಏನು ಬಂದಿದೆಯೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅತ್ತ ಇತ್ತ ಹೋಗೋದು, ಬರೀ ಶಾರದಮ್ಮನ ಕಿಡ್ನಾಪ್ ಮಾಡಿಸ್ಬೇಕು ಅನ್ನೋದು. ಆದರೂ ಒಂದು ಮಾತು ಹೇಳ್ತಾಳೆ ಅವಳು, ಅಲ್ಲ ಮಾಮ್, ಇವಳು ತಲೆ ಕೆಟ್ಟಿದೆ ಅಂತ ಹೇಳ್ತಾರೆ, ಆದರೆ ಭೂಮಿ ವಾಯ್ಸ್ ಕೇಳಿದ ತಕ್ಷಣ ಎಷ್ಟು ಬೇಗ ಎಚ್ಚೆತ್ಕೊಂಡ್ಬಿಟ್ಟಿಲ್ಲ ಅಂದಾಗ, ಹ್ಞೂ ಬೇಬಿ, ಅದು ಹಂಗೆ ಕಣ್ಣು ಅರಿಯದಿದ್ದರೂ ಕರಳು ಅರಿಯುತ್ತದೆ ಅಂತ ಹೇಳ್ತಾರಲ್ಲ, ಅದು ಸುಮ್ಮನೆ ಅಲ್ಲ. ಅವಳಿಗೆ ಮಗಳು ಅಂದರೆ ಪ್ರಾಣ. ಅದಕ್ಕೆ ಇವಳನ್ನ ಆದಷ್ಟು ಬೇಗ ಕಿಡ್ನಾಪ್ ಮಾಡಿಸ್ಬೇಕು ಅಂತ ಹೇಳಿ ಈಗ ಒಂದು ಕೆಟ್ಟ ಪ್ಲ್ಯಾನ್ನ ಮಾಡ್ತಾಳೆ. ಆ ಪ್ಲ್ಯಾನ್ ವರ್ಕ್ ಆಗೋದಿಲ್ಲ. ನಮ್ಮ ಅಜಿತ್ ಸಾಹೇಬರು ಕರೆಕ್ಟ್ ಟೈಮಿಗೆ ಬಂದು ಕಾಪಾಡ್ತಾರೆ. ಇದೇ ಒಂದು ನಿಜವಾಗ್ಲೂ ಖುಷಿ ವಿಚಾರ ಅಂತಂದರೆ. ಯಾಕಂದರೆ ಭೂಮಿನ ಕರ್ಕೊಂಡು ಬರಬೇಕು ಅಂತ ಶ್ರವಣ ಹೋಗಿರ್ತಾರೆ. ಭೂಮಿ ಆಸ್ಪತ್ರೆಯಲ್ಲಿ ಇರ್ತಾಳೆ. ಅಜಿತ್ ಅವರು ಇಲ್ಲ ಅಂತ ಹೇಳ್ಬಿಟ್ಟು ಈ ಪ್ಲ್ಯಾನ್ ಮಾಡ್ತಾಳೆ. ಈ ಪ್ಲ್ಯಾನ್ ವರ್ಕ್ ಆಗೋದಿಲ್ಲ. ಇದು ಖುಷಿ ವಿಚಾರ. ಜೊತೆಗೆ ಈ ಏಕೆಗೆ ಭೂಮಿ ಅಜಿತ್ ಸಾಹೇಬ್ರ ಹೆಂಡತಿ ಅನ್ನೋದು ಕೂಡ ಗೊತ್ತಾಗುತ್ತೆ. ಇದು ಕೂಡ ಖುಷಿ ವಿಚಾರ. ಏನಾದರೂ ಭೂಮಿ ಬಡಬಡ ಅಂತ ಹೇಳ್ಬಿಟ್ಟು ಅಯ್ಯೋ ಅವ್ರದ್ದು ನಂದು ಕಾಂಟ್ರಾಕ್ಟ್ ಮದುವೆ ಅಂತಲೇ ಹೇಳ್ಬಿಡ್ತಾಳೆ, ಇಲ್ಲೋ ಹಾಗೇನೂ ಆಗಲಿಕ್ಕಿಲ್ಲ. ಯಾಕಂದರೆ ಭೂಮಿಯ ಪ್ರತಿಯೊಂದು ಕೇರನ್ನು ಕೂಡ ಅಜಿತ್ ಮಾಡ್ತಾ ಇದ್ದಾರೆ. ನೀರು ಕುಡಿಸೋದ್ರಿಂದ, ಅವಳು ಕಾಲಿಗೆ ನೋವು ಆಗಿರೋದ್ರಿಂದ, ಬ್ಯಾಂಡೇಜ್ ಹಾಕೋದ್ರಿಂದ ಅವಳ ಎಲ್ಲ ಆರೈಕೆಗಳು, ನೋವು ನಲಿವಲ್ಲೂ ಕೂಡ ಏನಪ್ಪ ಅಂತಂದರೆ ಜೊತೆಯಾಗಿ ನಿಂತಿದ್ದಾರೆ. ಅಪ್ಪಿತಪ್ಪಿ ಇದೇ ಗ್ಯಾಪಲ್ಲಿ ಭೂಮಿನೇನಾದರೂ ಮತ್ತೆ ಪ್ರೀತಿ ಮಾಡೋಕ್ಕೆ ಶುರು ಮಾಡ್ತಾರಾ, ಹಾಗೇನಾದರೂ ಇಬ್ಬರು ಮಧ್ಯೆ ಪ್ರೀತಿ ಬೆಳೆದ್ರೆ ತುಂಬ ಚೆನ್ನಾಗಿರುತ್ತೆ. ನಾವು ಕೂಡ ಪ್ರೀತಿ ಆಗುತ್ತೆ ಇಬ್ಬರು ಒಂದಾಗ್ತಾರೆ ಅಂತ ಅನ್ಕೋತಾನೆ ಇದ್ದೀವಿ. ಅದಾಗ್ತಾ ಇಲ್ಲ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.